ಈ ರಾಜ್ಯದ ಅನ್ನದಾತ ರೈತ ಸಂಘದ ಮಾಲೀಕರಾದ ಅರ್ಥಾತ್ ಸಂಸ್ಥಾಪಕರಾದ ಅಧ್ಯಕ್ಷರಾಗಿರುವಂತಹ ಚಿದಾನಂದ ಹರಿಜನ ಇವರನ್ನೇ ಮೊದಲುಗೊಂಡು ಈ ಅನ್ನದಾತ ರೈತ ಸಂಘದ ಎಲ್ಲ ಪದಾಧಿಕಾರಿಗಳೇ, ಅಧ್ಯಕ್ಷರೇ, ಉಪಾಧ್ಯಕ್ಷರೇ ಮತ್ತು ಇಲ್ಲಿರ್ತಕ್ಕಂಥ ಸರ್ವ ಸಮತಾಭಾವದಿಂದ ಕೂಡಿರುವಂತಹ ಗಣ್ಯಮಾನ್ಯ ಸಜ್ಜನರೇ, ಸಹೋದರಿಯರೇ, ನಿಮ್ಮೆಲ್ಲರ ಹೃದಯ ಕಮಲದಲ್ಲಿ ಜ್ಯೋತಿ ಸ್ವರೂಪನಾಗಿ ಪ್ರಕಾಶಿಸಲ್ಪಡುವ ಪ್ರಭು ಪರಮಾತ್ಮನಿಗೆ ನಿಮಗೆಲ್ಲರಿಗೂ ಶರಣಾರ್ಥಿಗಳು. ಪುಣ್ಯಾತ್ಮರೇ, ಬದುಕಿನಲ್ಲಿ ಜಯಂತಿಗಳು ಅಥವಾ ಹಬ್ಬ ಹರಿದಿನಗಳು, ಜಾತ್ರಾ ಉತ್ಸವಾದಿಗಳು ಮನುಕುಲದ ಒಳಿತಿಗಾಗಿ ನಮ್ಮ ಪೂರ್ವಜರು ಹಾಕಿಕೊಂಡು ಬಂದಿರತಕ್ಕಂಥ ಆದರ್ಶ ತತ್ವ ಸಿದ್ಧಾಂತಗಳು. ಆ ನಿಟ್ಟಿನಲ್ಲಿ ಇವತ್ತ ಜಯಂತಿಗಳು ಮನುಷ್ಯನ ಉದ್ಧಾರದ ಉನ್ನತಿಯ ಸಾಧನೆಯ ಮಾರ್ಗವಾಗಬೇಕು, ಜಗತ್ತಿಗೆ ಮಾದರಿಯಾಗಬೇಕು, ಜಗತ್ತಿಗೆ ಆದರ್ಶದ ಕನ್ನಡಿಯಾಗಬೇಕು, ಜಗತ್ತಿನಲ್ಲಿರುವಂತಹ ಅಂಕು ಡೊಂಕುಗಳನ್ನ ತಿದ್ದುವ ಓರೆಗಲ್ಲುಗಳಾಗಿರಬೇಕು. ಆ ನಿಟ್ಟಿನಲ್ಲಿ ಇವತ್ತು ಅನ್ನದಾತ ರೈತ ಸಂಘ ಪ್ರತಿಯೊಬ್ಬ ಸಾಧುಗಳ, ಸಂತರ, ಶಿವಯೋಗಿಗಳ, ಸತ್ಪುರುಷರ, ರಾಷ್ಟ್ರಭಕ್ತರ, ದೇಶಭಕ್ತರ ಎಲ್ಲರ ಜಯಂತಿಗಳನ್ನು ಕೂಡ ಈ ಪುಣ್ಯಾತ್ಮರು ನಡೆಸಿಕೊಂಡು ಬರ್ತಕ್ಕಂಥವರಾಗಿದ್ದಾರೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬುಕ್ತಿಗನುಸಾರವಾಗಿ ಇವತ್ತ ಸ್ವಲ್ಪೇ ಜನ ಇದ್ದರೂ ಕೂಡ ಕಾರ್ಯಕ್ರಮ ನಿರ್ವಿಘ್ನವಾಗಿ ನಡಿಬೇಕು. ಕಾರ್ಯಕ್ರಮದಿಂದ ಮನುಷ್ಯ ಪರಿವರ್ತನೆ ಆಗಬೇಕು ಅನ್ನೋ ಸದುದ್ದೇಶದಿಂದ ಈ ಒಂದು ರೇಣುಕಾಚಾರ್ಯರ ರೇಣುಕ ಭಗವತ್ಪಾದರ ಜಯಂತ್ಯೋತ್ಸವವನ್ನ ಆಚರಣೆ ಮಾಡಿಕೊಂಡು ಬಂದಿರತಕ್ಕಂಥವರಾಗಿದ್ದಾರೆ. ಇವತ್ತ ಜಯಂತಿಗಳನ್ನ ಮಾಡುವ ಉದ್ದೇಶ ಏನು, ಜಗದ್ಗುರು ರೇಣುಕ ಭಗವತ್ಪಾದರು ಕೊಟ್ಟಂತ ಕೊಡುಗೆ ಏನು, ಜಗತ್ತಿಗೆ ಏನು ಕೊಟ್ಟರು ಅಂತ ನಾವು ವಿಚಾರವನ್ನ ಮಾಡಿದಾಗ ಈ ವಿಶ್ವಮಂಡಲದೊಳಗ ಜಗತ್ತಿನೊಳಗ ಮೊಟ್ಟ ಮೊದಲು ಅಸ್ಪೃಶ್ಯತೆಯನ್ನ ದೂರ ಮಾಡಿರ್ತಕ್ಕಂಥವರು, ವಿವಿಧತೆಯಲ್ಲಿ ಏಕತೆಯನ್ನ ಸಾರಿರ್ತಕ್ಕಂಥವರು, ಸಮಾನತೆಯ ಸಮಬಾಳ್ವೆಯನ್ನ ಸಾರಿಕೊಟ್ಟಂತವರು, ಕೊಡುಗೆಯಾಗಿ ನೀಡಿರ್ತಕ್ಕಂಥವರು ಒಬ್ಬ ಮಹಾತ್ಮರ ಜಗತ್ತಿನೊಳಗೆ ಯಾರಾದರೂ ಆಗಿ ಹೋಗಿದ್ದಾರೆ ಅನ್ನೋದಿದ್ರೆ ಅದು ರೇಣುಕ ಭಗವತ್ಪಾದರು ಅನ್ನುವ ಮಾತನ್ನ ಹೇಳ್ಬೇಕಾಗುತ್ತದೆ. ಪುಣ್ಯಾತ್ಮರು ಒಂದನೇದ್ದು ಅಸ್ಪೃಶ್ಯತೆಯನ್ನ ದೂರ ಮಾಡಿರ್ತಕ್ಕಂಥ ಶಿವಾದ್ವೈತ ಸಿದ್ಧಾಂತವನ್ನ ನೀಡಿ ನೀವೆಲ್ಲರೂ ಶಿವನ ಮಕ್ಕಳು, ಶಿವಭಕ್ತರಾಗಿರ್ತಕ್ಕಂಥವರಿಗೆ ಜಾತಿ ಸೂತಕವಿಲ್ಲ, ಲಿಂಗಭೇದವಿಲ್ಲ, ಮುಟ್ಟು ಮೈಲಿಗೆ ಇಲ್ಲ, ಎಲ್ಲರೂ ಕೂಡ ಸಮಾನರು ಅನ್ನೋ ಭಾವನೆಯನ್ನ ತಂದುಕೊಟ್ಟಂತ ಕೀರ್ತಿ ಜಗದ್ಗುರು ರೇಣುಕಾಚಾರ್ಯರಿಗೆ ಸಲ್ಲತಕ್ಕಂಥದ್ದಾಗಿದೆ. ಎರಡನೇದ್ದು ಸ್ತ್ರೀ ಸ್ವಾತಂತ್ರ್ಯ, ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯವನ್ನ, ಶಕ್ತಿ ವಿಶಿಷ್ಟಾದ್ವೈತ ತತ್ವ ಸಿದ್ಧಾಂತವನ್ನ ಜಗತ್ತಿನಲ್ಲಿ ಬಿತ್ತಿ ಬೆಳೆದು ಅರ್ಧನಾರೀಶ್ವರನ ಸೂತ್ರವನ್ನ ತೋರಿಸಿ ಶಿವಶಕ್ತಿಯರ ಸಮ್ಮಿಲನದಿಂದ ಈ ಜಗತ್ತು ನಿರ್ಮಾಣವಾಗಿದೆ. ಶಿವ ಬೇರೆಲ್ಲ, ಶಕ್ತಿ ಬೇರೆಲ್ಲ. ಶಿವನಷ್ಟೇ ಶಕ್ತಿಗೂ ಕೂಡ ಒಂದು ಆ ಅಧಿಕಾರದ, ಶಕ್ತಿಗಿರ್ತಕ್ಕಂಥ ಒಂದು ಅಧಿಕಾರ ಶಿವನಿಗೂ ಕೂಡ ಅದ ಅನ್ನುವುದನ್ನ ಸ್ತ್ರೀ ಸ್ವಾತಂತ್ರ್ಯ. ಸ್ತ್ರೀಯಳು ಮಹಿಳೆ ಅಬಲೆ ಅಲ್ಲ, ಮಹಿಳೆ ಸಬಲೆ, ಮಹಿಳೆ ಜಾಗೃತಿಯ ಕಹಳೆ, ಮಹಿಳೆ ಜಾಗೃತಿಯ ಕಹಳೆ ಅನ್ನುವ ಒಂದು ಉದಾತ್ತ ಭಾವವನ್ನ ತೋರಿಸಿ ಈ ಮಹಿಳೆಯರಿಗೆ ಜಗತ್ತಿನಲ್ಲಿ ಸರಿ ಸಮಾನತೆಯನ್ನ, ಹಕ್ಕನ್ನ ಅಥವಾ ಮನವರಿಕೆಯನ್ನ ಮಾಡಿಕೊಟ್ಟಂತ ಕೀರ್ತಿ, ಸ್ತ್ರೀ ಸ್ವಾತಂತ್ರ್ಯದ ಕೀರ್ತಿ ಯಾರಿಗಾದ್ರೂ ಸಲ್ಲಬೇಕು ಅನ್ನೋದಿದ್ರೆ ಅದು ಜಗದ್ಗುರು ರೇಣುಕಾಚಾರ್ಯರ ಒಂದು ಪಾದಕ ಅಂತ ತಿಳ್ಕೊಂಡು ಹೇಳಬೇಕಾಗುತ್ತದೆ. ಇನ್ನು ಮೂರನೇದು ಏನಪ್ಪಾ ಅಂದ್ರೆ ಜ್ಞಾನ ದೃಷ್ಟಿ. ಶಿಕ್ಷಣ ರಂಗ ಇರಬಹುದು, ಅಜ್ಞಾನದಿಂದ ದೂರ ಮಾಡಿ ಸುಜ್ಞಾನದ ಬೆಳಕನ್ನ ಕೊಡುವುದರ ಜೊತೆಗೆ ಮನುಷ್ಯ ಮಹಾದೇವನಾಗಬೇಕು, ಮನುಷ್ಯ ಮಾನವನಾಗಬೇಕು,
ಮನುಷ್ಯ ದೇವಮಾನವನಾಗಬೇಕು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳಿಂದ ದೂರವಾಗಿ ಪ್ರತಿಯೊಬ್ಬ ಜೀವಾತ್ಮನು ಕೂಡ ದೇವಮಾನವನಾಗಬೇಕು. ಅಶ್ವಡ್ವರ್ಗಗಳಿಂದ ದೂರವಿದ್ದು ಸುಂದರವಾಗಿರುವಂತಹ ಈ ಮಾನವ ಜನ್ಮವನ್ನ ಸ್ವಾರ್ಥಕತೆಯನ್ನ ಮಾಡಿಕೊಳ್ಳಬೇಕು ಅನ್ನುವ ಸದುದ್ದೇಶದಿಂದ ಮನುಕುಲಕ್ಕೆ, ಮನುಷ್ಯ ಧರ್ಮದ ಮನುಕುಲಕ್ಕೆ, ಮನುಷ್ಯ ತತ್ವದ ಮನುಕುಲಕ್ಕೆ, ಮನುಷ್ಯನ ಒಂದು ಅನರ್ಘ್ಯ, ಒಂದು ರತ್ನ ಏನು ಅಂತಕ್ಕಂಥದ್ದನ್ನ ಆ ಒಂದು ಬಿತ್ತರಿಸುವುದರ ಜೊತೆಗೆ ಜಗದ್ಗುರು ರೇಣುಕ ಭಗವತ್ಪಾದರು ಮಾನವನನ್ನ ಮಹಾದೇವನನ್ನಾಗಿ ಮಾಡಿರ್ತಕ್ಕಂಥ ಕೀರ್ತಿ ಜಗದ್ಗುರು ರೇಣುಕ ಭಗವತ್ಪಾದರಿಗೆ ಸಲ್ಲತಕ್ಕಂಥದ್ದು ಅನ್ನುವ ಮಾತನ್ನ ಹೇಳೋ ಜೊತೆಗೆ ಇವತ್ತ ನಮಗೆ ಇನ್ನೊಂದು ಹೆಮ್ಮೆಯ ವಿಚಾರ ಏನಪ್ಪಾ ಅಂದ್ರ, ಒಂದೊಂದು ಜಯಂತಿಗಳನ್ನ ಅವರವರ ಧರ್ಮಕ್ಕನುಗುಣವಾಗಿ, ಅವರವರ ಜಾತಿಗೆ ಅನುಗುಣವಾಗಿ ಬಹಳ ಜನರು ಮಾಡತಕ್ಕಂಥದ್ದನ್ನ ನಾವು ನೋಡ್ತಾ ಬಂದಿದ್ದೇವೆ. ಇವತ್ತ ಒಬ್ಬ ದಲಿತನಾಗಿ, ಒಬ್ಬ ದಲಿತ ಮುಖಂಡನಾಗಿ, ದಲಿತ ರಾಜ್ಯ ಸಂಚಾಲಕನಾಗಿ, ಅನ್ನದಾತ ರೈತ ಸಂಘದ ಅಧ್ಯಕ್ಷನಾಗಿ ಎಲ್ಲರೂ ನಮ್ಮವರೇ, ಎಲ್ಲರೂ ನಮ್ಮ ಗುರುಗಳೇ, ಎಲ್ಲರೂ ರಾಷ್ಟ್ರಭಕ್ತರೇ ಅಂತಕ್ಕಂಥ ಮನೋಭಾವವನ್ನ ತಂದುಕೊಂಡು ಈ ನಾಡಿನೊಳಗೆ ಯಾರಾದ್ರೂ ಒಬ್ಬ ಶ್ರೇಷ್ಠ, ಒಬ್ಬ ನಾಯಕ, ಶ್ರೇಷ್ಠ ಒಬ್ಬ ಸಂತ ಯಾರಾದ್ರೂ ಅದಾರ ಅಂತ ತಿಳ್ಕೊಂಡು ಕೇಳಿದ್ರೆ ಎಲ್ಲರಲ್ಲಿಯೂ ಕೂಡ ಒಳ್ಳೆ ಭಕ್ತಿ ಭಾವವನ್ನ ಇಡುವುದರ ಜೊತೆಗೆ ಇಂಥ ಅನೇಕ ಸಾಧು ಸಂತರ ಜಯಂತಿಗಳನ್ನ, ಉತ್ಸವಗಳನ್ನ ಮಾದರಿಯಾಗುವಂತೆ ಮಾಡಿರ್ತಕ್ಕಂಥ ಕೀರ್ತಿ ಯಾರಿಗಾದ್ರೂ ಸಲ್ಲಬೇಕು ಅನ್ನೋದಿದ್ರ ಅದು ಚಿದಾನಂದ ಹರಿಜನರವರಿಗೆ ಅನ್ನುವ ಮಾತನ್ನ ಹೇಳಬೇಕಾಗಿದೆ. ಗುರುವಿನಲ್ಲಿಟ್ಟಂತ ಅಚಲವಾದವಾಗಿರುವಂತ ಭಕ್ತಿ, ಶ್ರೇಷ್ಠವಾಗಿರ್ತಕ್ಕಂಥ ಭಕ್ತಿ ಚಿದಾನಂದ ಅವ್ರದ್ದಾಗಿರೋಣದರಿಂದ ಇವತ್ತ ಕಾಂಚಾಣಂ ಕಾರ್ಯಸಿದ್ಧಿ ಅಂತ ಹೇಳ್ತಾರೆ. ವರ್ಷದಿಂದ ಎಲ್ಲವನ್ನ ಅಳಿಯತಕ್ಕಂಥವ್ರದಾರ ಜಗತ್ತಿನಿಂದ. ಇವತ್ತ ಭಕ್ತಿಯಿಂದ ಅಳೆದಿರ್ತಕ್ಕಂಥ ಏಕೈಕ ವ್ಯಕ್ತಿ, ಭಕ್ತಿಯಿಂದ ಅಳೆದಿರ್ತಕ್ಕಂಥ ಏಕೈಕ ವ್ಯಕ್ತಿ ಒಬ್ರು ಯಾರಾದ್ರೂ ಅದಾರಂದ್ರ ಅದು ಚಿದಾನಂದ ಹರಿಜನರವರು ಅನ್ನುವ ಮಾತನ್ನ ಹೇಳ್ಬೇಕು. ಶ್ರೀರಾಮಚಂದ್ರನಿಗೆ ಬೋರೆ ಹಣ್ಣನ್ನ ತಿನ್ನಿಸಿರ್ತಕ್ಕಂಥ ಶಬರಿಯ ಭಕ್ತಿ ಹೆಂಗಿತ್ತಲ್ಲ, ಆ ರೀತಿಯಲ್ಲಿ ಚಿದಾನಂದ ಅವರ ಭಕ್ತಿ ಅದ. ಎಲ್ಲರೊಳಂದಾಗ ಮಂಕುತಿಮ್ಮ ಅನ್ನೋ ಹಂಗ ಇವನಾರವ 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 ಎಂದೆನಿಸದೆ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ ಅನ್ನೋ ಹಾಗೆ ಅದನ್ನು ಒಳ್ಳೆ ಭಕ್ತಿ ಭಾವದಿಂದ ಎಲ್ಲರನ್ನೊಳಗೊಂಡು ಇಂತಹ ಅನೇಕ ಧಾರ್ಮಿಕ ಚಿಂತನೆಗಳನ್ನ ಒಂದು ಸಮಾಜದ ಶ್ರೇಷ್ಠತೆಗಾಗಿ, ಸಮಾಜದ ಉನ್ನತಿಗಾಗಿ ಅನೇಕ ಕೆಲಸ ಕಾರ್ಯಗಳನ್ನ ಮಾಡುತ್ತಾ ಬಂದಿರತಕ್ಕಂಥವರಾಗಿದ್ದಾರೆ. ಬಸವಾದಿ ಪ್ರಮತರು ಹೇಳಿದ ಹಾಗೆ ಕಳಬೇಡ, ಕೊಲಬೇಡ, ಹುಚಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಎದುರುಳೆಯಲಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅನ್ನುವ ಹಾಗೆ ಕಾಯ ವಾಚ ಮನಸ್ಸಿನಿಂದ ಎಲ್ಲರೂ ಶ್ರೇಷ್ಠರಾಗ್ರಿ, ಎಲ್ಲರೂ ಒಂದಾಗಿ ಚಂದಾಗಿ ಬಾಳುವಂತ ಜೀವನವನ್ನು ಮಾಡಿಕೊಂಡು ಹೋಗ್ರಿ ಅನ್ನುವ ಮಾತನ್ನ ಚಿದಾನಂದ ಅವರು ಉಣಬಡಿಸಿರ್ತಕ್ಕಂಥವರಾಗಿದ್ದಾರೆ. ಅದರ ಜೊತೆಗೆ ನಮ್ಮ ಜಗದ್ಗುರುಗಳಾಗಿರ್ತಕ್ಕಂಥವ್ರು ಕೂಡ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ, ಶಾಂತಿ ಸಂವರ್ಧಿಸಲಿ, ಶಾಂತಿ ಸಮೃದ್ಧಿ ಸರ್ವರಿಗಾಗಲಿ, ಸಾಹಿತ್ಯ ಸಂಸ್ಕೃತಿ ಸಂವರ್ಧಿಸಲಿ, ಶಾಂತಿ ಸಮೃದ್ಧಿ ಸರ್ವರಿಗಾಗಲಿ ಅನ್ನುವ ಒಂದು ಸಂದೇಶವನ್ನ ಈ ಭೂಮಿಯಲ್ಲಿರ್ತಕ್ಕಂಥ ಮನುಕುಲಕ್ಕೆ ಉಣಬಡಿಸುವುದರ ಜೊತೆಗೆ ಜಗದುದ್ಧಾರಕರಾಗಿರ್ತಕ್ಕಂಥ ಜಗದಾದಿ ಆಚಾರ್ಯರು ಒಳ್ಳೆಯ ಕೊಡುಗೆಗಳನ್ನ ಕೊಟ್ಕೊಂಡು ಬಂದಿರತಕ್ಕಂಥವರಾಗಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಕೂಡ ಒಂದಾಗಿ ಚಂದಾಗಿ ಬಾಳುವಂತವರಾಗೋಣ. ಈ ಒಂದು ಅನ್ನದಾತ ರೈತ ಸಂಘ ಉತ್ತರೋತ್ತರವಾಗಿ ಅಭಿವೃದ್ಧಿಗೊಳ್ಳಲಿ, ಇದರಿಂದ ಸಮಾಜ ಚಿಂತನೆಗಳು ಕೈಗೂಡಲಿ ಅನ್ನುವ ಮಾತನ್ನ ಹೇಳಿ ಈ ಒಂದು ಎರಡು ನುಡಿಗಳನ್ನ ಜಗದ್ಗುರು ರೇಣುಕ ಭಗವತ್ಪಾದರ ಶ್ರೀಚರಣಕ್ಕೆ ಅರ್ಪಣೆ ಮಾಡಿ ನನ್ನ ಆಶೀರ್ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಒಳ್ಳೆಯದ.